ಮತ್ತೆ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ನಿಮಗೆ ಒಳ್ಳೆ ಸೂಪರ್ ಒಂದು ವೀಡಿಯೋ ತೊಗೊಬಂದಿದ್ದೀನಿ. ಆನೆ ಕೊಕ್ಕೆಯ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ನಾನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ. ಕೆಲವೊಂದು ಇತ್ತೀಚೆಗೆ ವೀಡಿಯೋಗಳನ್ನೂ ಆಗ್ತಾಯಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಒಂದು 3 ದಿನಕ್ಕೆ 4 ದಿನಕ್ಕೆ ವೀಡಿಯೋ ಆಗ್ತಾನೇ ಇರ್ತೀನಿ, ಆಯಿತಾ? ಈ ಸಾರಿ ಸ್ವಲ್ಪ ಲೇಟ್ ಆಯಿತು, ಏನಕ್ಕಾದರೆ ಒಬ್ಬನೇ ಆಗ್ಬಿಟ್ಟಿದ್ದೀನಿ ಆನೆ ಹತ್ರ. ಆನೆಗೆ ಮದ ಬಂದಿರೋ ಕಾರಣದಿಂದ ಯಾರನ್ನೂ ಹತ್ರ ಸೇರಿಸ್ತಾ ಇಲ್ಲ ಆನೆ. ಆ ಒಂದು ಕಾರಣದಿಂದ ಆನೆನ ಒಬ್ಬನೇ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಆ ಥರ ಎಲ್ಲ ಆಗ್ತಾಯಿದೆ. ಸ್ವಲ್ಪ ಯಾರನ್ನೂ ಹತ್ರ ಸೇರಿಸ್ತಾ ಇಲ್ಲ. ತುಂಬ ಸಾಫ್ಟಾಗಿದ್ದ, ಮದ ಬಂದಿದ ಮೇಲೆ ತುಂಬ ರಾಂಗ್ ಆಗಿಬಿಟ್ಟಿದ್ದಾನೆ. ಅಂದರೆ ನನ್ನ ಜೊತೆ ಎಲ್ಲ ಬೇರೆ ಜನರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಿದ್ದಾನೆ. ಹಂಗಾಗಿ ವೀಡಿಯೋಗಳನ್ನ ಮಾಡೋಕ್ಕಾಯ್ತಾ ಇಲ್ಲ, ಸುಮ್ಮನೆ ಇದ್ದೀನಿ ಮದ ನಿಲ್ಲಿ ಅಂತ. ಮತ್ತೆ ಬನ್ನಿ ವೀಡಿಯೋದೊಳಗೆ ಹೋಗೋಣ. ನೀವು ನೋಡ್ತಾ ಇರ್ಬೋದು, ತುಂಬ ಜನರಿಗೆ ಆನೆ ಕೊಕ್ಕೆ ಅಂದರೆ ಏನಂತ ಗೊತ್ತಿರಲ್ಲ. ನೋಡ್ತಾ ಇರ್ಬೋದು, ಇದೇ ಒಂದು ಆನೆ ಕೊಕ್ಕೆ. ಅಂದರೆ ನಾವು ಬಂದು ಇಷ್ಟೊಂದು ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಕೊಕ್ಕೆನ. ಅಂದರೆ ಇದು ಕೊಕ್ಕೆ ತುಂಬ ಸಣ್ಣದಾಗಿ ಮಾಡಬೇಕು, ತುಂಬ ಶಾರ್ಪ್ ಏನಿಲ್ಲ, ನೋಡೋಕ್ಕೆ ಮಾತ್ರ ಹಿಂಗೆ ಕಾಣ್ತಾ ಇದೆ. ನಮ್ಮ ಆನೆಗಳಿಗೆ ಕೊಕ್ಕೆ ಯೂಸ್ ಏನಿಲ್ಲ, ಆಯಿತಾ? ನಾವು ಆನೆಗಳಿಗೆ ಕೊಕ್ಕೆ ಯೂಸ್ ಮಾಡೋದು ಯಾವಾಗ ಅಂದರೆ ಕ್ಯಾಪ್ಚರ್ ಟೈಮಲ್ಲಿ. ಅಂದರೆ ಆನೆಗಳನ್ನ ಹಿಡಿಯೋಕ್ಕೆ ಹೋದ ಸಮಯದಲ್ಲಿ ನಾವು ಇದು ಮಾಡ್ತೀವಿ, ಕ್ಯಾಪ್ಚರಿಗೆ ಯೂಸ್ ಮಾಡ್ತೀವಿ. ಕೆಲವೊಂದು ಸಮಯದಲ್ಲಿ ಇದು ಮಾಡ್ತಾರೆ. ತುಂಬ ಜನರು ಅಂದ್ಕೊಳ್ತಾರೆ ಏನು ಗೊತ್ತಾ, ಈ ಕೊಕ್ಕೆನೇ ಇವರಿಗೆ ಕಂಟ್ರೋಲು ಅಂತ. ಅದೆಲ್ಲ ಏನೂ ಇಲ್ಲ. ಕೊಕ್ಕೆ ಒಂದು ಸೈಡಲ್ಲಿ ಕಂಟ್ರೋಲ್ ಅಂತಲೇ ಹೇಳ್ಬೋದು. ಏನು ಕಂಟ್ರೋಲ್ ಅಂತ ಕರೆಕ್ಟಾಗಿ ಸ್ವಲ್ಪ ಅದನ್ನ ಬಗ್ಗೆ ಹೇಳ್ತೀನಿ. ಕೊಕ್ಕೆಯಲ್ಲಿ ಏನು ಕಂಟ್ರೋಲ್ ಮಾಡ್ತೀರಾ, ಮತ್ತು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಷಯಗಳನ್ನ, ಒಂದು 2-3 ವಿಷಯಗಳನ್ನ ಹೇಳೋದಿದೆ. ಅದು ನಿಮಗೆ ಹೇಳ್ಬಿಟ್ಟು ಆಮೇಲೆ ನಿಮಗೆ ಇದು ಹೆಂಗೆ ಬಳಸೋದು ಅಂತ ಸ್ವಲ್ಪ ಹೇಳ್ಕೊಡ್ತೀನಿ. ಈ ಕೊಕ್ಕೆ ಇದೆಯಲ್ವಾ, ಈ ಕೊಕ್ಕೆ ಬಂದು ಆನೆಗಳಿಗೆ ಏನಕ್ಕೆ ಯೂಸ್ ಮಾಡ್ತಾರೆ, ಇನ್ನೊಂದು ಕೆಲವೊಂದು ಎಲ್ಲರ ಹತ್ರನೂ ಇದು ಇರುತ್ತೆ. ಆನೆ ಮಾವುತರ ಹತ್ರ ನೀವು ನೋಡಿರ್ತೀರ. ಕೆಲವರು ಹೇಳ್ತಾರೆ, ಒಂದು ನೆಗೆಟಿವ್ ಆಗಿ ಏನು ಗೊತ್ತಾ ಹೇಳ್ತಾರೆ, ಆನೆ ಕೊಕ್ಕೆಯಿಂದ, ಅಂದರೆ ಈ ಕೊಕ್ಕೆಯಿಂದ ಆನೆ ತಲೆಗೆ ಚುಚ್ಚಿಬಿಟ್ಟು ಗಾಯ ಮಾಡಿ ಅದಕ್ಕೆ ಏನೇನೋ ಮಾಡ್ತಾರೆ, ನೋವು ಮಾಡ್ತಾರೆ, ಅದ್ರ ಮೇಲೆ ಹೊಡಿತಾರೆ, ಬಡಿತಾರೆ, ಇದನ್ನು ತಗೊಂಡು ಫುಲ್ ಚುಚ್ಚೆ ಎಳಿತಾರೆ, ಫುಲ್ಲು ಗಾಯ ಮಾಡ್ತಾರೆ ಅಂತ. ಆ ಥರ ಏನಿಲ್ಲ. ಆ ಥರ ಗಾಯ ಆದರೂ ಏನು ತೊಂದರೆ ಇಲ್ಲ. ಏನಕ್ಕಾದರೆ ಈ ಕೊಕ್ಕೆಯಲ್ಲಿ ಏನೇ ಏಟು ಬಿದ್ದರೂ ಆನೆಗಳಿಗೆ ಅದು ಏಟೇ ಇಲ್ಲ. ಏನಕ್ಕಾದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎಷ್ಟೋ ದೊಡ್ಡ ಆನೆಗಳು ಮದ ಬಂದಾಗ, ನಾರ್ಮಲ್ ಆಗಿದ್ದಾಗ ಒಂದು ಆನೆಗೆ ದಾಳಿ ಮಾಡುತ್ತೆ. ಆ ಒಂದು ಸಮಯದಲ್ಲಿ ಎಷ್ಟೆಷ್ಟು ದೊಡ್ಡ ಗಾಯ ಆಗುತ್ತೆ ಅಂದರೆ ನಮ್ಮ ಕೈನೇ ಫುಲ್ ಹೋಗುತ್ತೆ, ಅದರ ಹೊಟ್ಟೆ ಒಳಗಡೆ ಅದೆಲ್ಲ ತಿವುದಿರೋ ಜಾಗದಲ್ಲಿ. ಅದ್ರ ಮುಂದೆ ಈ ಕೊಕ್ಕೆ ಏನು ದೊಡ್ಡ ವಿಷಯ ಅಲ್ಲ, ಇದಕ್ಕದು ಭಯಪಡೋ ವಿಷಯನೂ ಇಲ್ಲ. ಆನೆ ಮನ್ಸ್ಬಿಟ್ರೆ ಈ ಕೊಕ್ಕೆ ಆಗಲಿ ಏನೇ ನಾವು ಯೂಸ್ ಮಾಡೋ ಯಾವುದೇ ಒಂದು ಇದಕ್ಕೆ ಅದು ಭಯಪಡಲ್ಲ. ಏನಕ್ಕಾದರೆ ದೊಡ್ಡ ದೇಹ. ಆದರೆ ಭಯಪಡುತ್ತೆ ಅಂದರೆ ಪ್ರೀತಿ ಅಂತಲೇ ನೀವು ಅಂದ್ಕೊಳ್ಳಿ, ಆಯಿತಾ? ನಾವು ಅದನ್ನ ನೋಡ್ಕೊಳ್ಳೋರು. ಇವಾಗ ನಮ್ಮ ಯಾರಾದರೂ ಅಷ್ಟೇ, ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಭಯಪಡ್ತವ್ರೆ ಅಂದರೆ ನಾವು ತೋರಿಸಿರೋ ಪ್ರೀತಿ, ಆಯಿತಾ? ಅದು ಬಿಟ್ಟರೆ ಬೇರೆ ಏನು ಇರಲ್ಲ, ಆಯಿತಾ? ಅದೊಂದು ಆ ಥರ ಅಂದ್ಕೊಂಡು ತುಂಬ ಜನ ಕಮೆಂಟ್ ಮಾಡ್ತಾರೆ. ಅದು ತಪ್ಪು. ನಾನು ಹೇಳೋಕ್ಕೆ ಬರೋದು, ಈ ಕೊಕ್ಕೆಯಿಂದ ಆನೆಯಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಕಂಟ್ರೋಲ್ ಅಂತ ಹೇಳ್ತೀವಿ, ನಿಜಾನೇ ಕಂಟ್ರೋಲೇ. ಈ ಕೊಕ್ಕೆಯಿಂದನೇ ಕಂಟ್ರೋಲ್ ಮಾಡೋದು, ತಗೊಂಡು ಹೋಗ್ತೀವಿ. ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ. ಇನ್ನೊಂದು, ಈ ಆನೆಗಳು ಏನಾಗುತ್ತೆ, ಇವಾಗ ಅದರ ಈಗ ಡ್ರೈವಿಂಗ್ ಸೀಟ್ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಂದು ಕಾರ್ನ ಓಡಿಸ್ಕೊಂಡು ಹೋಗ್ತೀವಿ, ಆಯಿತಾ? ಕಾರ್ನ ಓಡಿಸ್ಕೊಂಡು ಹೋದಾಗ ಬ್ರೇಕ್ ಫೇಲಿಯರ್ ಆದರೆ, ಮತ್ತು ಏನೋ ಒಂದು ಗಾಡಿ ನಮ್ಮ ಕಂಟ್ರೋಲ್ ಇಲ್ಲ, ಆ ಟೈಮಲ್ಲಿ ಏನು ಮಾಡ್ತೀವಿ ಹೇಳಿ? ಏನು ಮಾಡೋಕ್ಕಾಗಲ್ಲ ಗಾಡಿಗಳಿಗೆ. ಆದರೆ ಆನೆಗಳಿಗೆ ಆದರೆ ಆ ಟೈಮಲ್ಲಿ ಕೊಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಸಿಗ್ನಲಲ್ಲಿ ಆ ಕಡೆ ಈ ಕಡೆ ಹೋಗೋದು, ಆ ಸಿಗ್ನಲೇ ಅದು ಕೇಳಿಲ್ಲ ಅಂದರೆ ಈ ಕೊಕ್ಕೆನ ಯೂಸ್ ಮಾಡ್ತೀವಿ. ಇವಾಗ ಈ ಕಡೆ ರೈಟಿಗೆ ಬರಬೇಕು, ಲೆಫ್ಟಿಗೆ ಬರಬೇಕಂದ್ರೆ ಈ ಕೊಕ್ಕೆಯಿಂದ ಹಾಕಿ ಸ್ವಲ್ಪ ಟಚ್ ಕೊಡ್ತೀವಿ ಅಷ್ಟೇ. ಹಿಂಗೆ ಟಚ್ ಕೊಟ್ಟಾಗ ಅದು ರೈಟಿಗೆ ತೀರ್ಕೊಳ್ಳುತ್ತೆ. ಆಮೇಲೆ ಲೆಫ್ಟಿಗೆ ಹೋಗ್ಬೇಕಂದ್ರೆ ಲೆಫ್ಟಲ್ಲಿ ಸ್ವಲ್ಪ ಕೊಕ್ಕೆನೇ ಹಾಕಿ ಎಳಿಬೇಕು, ಆವಾಗನೇ ಗೊತ್ತಾಗೋದು ಅದಕ್ಕೆ. ಇಲ್ಲಾಂದರೆ ಗೊತ್ತಾಗಲ್ಲ. ಸೊಳ್ಳೆ ಥರ ಮುಟ್ಕೊಂಡು ಕೈಯಲ್ಲಿ ಹಿಂಗೆ ಸಿಗ್ನಲ್ ಮಾಡಿದ್ರೆ ಏನೂ ಹೋಗಲ್ಲ. ಕೊಕ್ಕೆಯಲ್ಲಿ ಹಾಕಿ ಎಳೆದಾಗ ಒಂಚೂರು ಅದಕ್ಕೆ, ಈಗ ಮುಳ್ಳು ಏನಾದರೂ ನಮ್ಮ ಕೈ ಕಾಲಿಗೆ ಬಟ್ಟೆನ ಇಟ್ಕೊಂಡ್ರೆ ಯಾವ ಥರ ಇದಾಗುತ್ತೆ, ಆ ಥರ ಈ ಕೊಕ್ಕೆನೂ ಅಷ್ಟೇ ಇಟ್ಕೊಂಡು ಎಳೆದಾಗ ಆ ಒಂದು ಏನು ಹೇಳೋದು, ಅದಕ್ಕೆ ಗೊತ್ತಾಗುತ್ತೆ, ಈ ಕಡೆ ಇವನು ಮಾಡ್ತಾನೆ ಅಂತ. ಈ ಕಡೆ ಅವನು ಕೊಕ್ಕೆಯಿಂದ ಎಳಿತಿದ್ದಾನೆ, ನಾವು ಈ ಕಡೆ ಹೋಗಬೇಕು, ರೂಟ್ ಈ ಕಡೆ ಅಲ್ಲ ಅಂತ ಅದಕ್ಕೊಂದು ಗೊತ್ತಾಗುತ್ತೆ. ಆ ಥರ ಒಂದು ಸಮಯದಲ್ಲಿ ಈ ಕೊಕ್ಕೆ ಯೂಸ್ ಮಾಡ್ತೀವಿ. ಓಡಾನೆಗಳಿಗೆ ತುಂಬ ಯೂಸ್ ಮಾಡಬೇಕಾಗುತ್ತೆ ಕೊಕ್ಕೆನ. ಬ್ರೇಕ್ ಥರ ಇದು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಬ್ರೇಕು. ಸೇಫ್ಟಿ ಅಲ್ಲ ಇದು, ನಮಗೆ ಸೇಫ್ಟಿ ಅನ್ನೋದೇ ಇಲ್ಲ ಇದು. ಇದನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ? ಈ ಕೊಕ್ಕೆನ ಇಟ್ಕೊಂಡು ಆನೆ ಹೊಡ್ಯಕ್ಕೆ ಬಂದಾಗ ಈ ಕೊಕ್ಕೆಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತಾ? ಅದಕ್ಕೆ ಹೊಡ್ಯೋಕ್ಕಾಗುತ್ತಾ? ಇದೆಲ್ಲ ಒಂದು ಏಟು ಬೀಳುತ್ತೆ, ಅದಕ್ಕೆ ಏನೂ ಆಗಲ್ಲ. ನಮಗೇನು ಸೇಫ್ಟಿ ಇಲ್ಲ ಕೊಕ್ಕೆಯಲ್ಲಿ. ಇದೇನಂದರೆ ಎದುರುಗಡೆ ಯಾವ ಆನೆ ಇರುತ್ತೆ, ಎದುರುಗಡೆ ಯಾವ ಮನುಷ್ಯ ಇರುತ್ತೆ, ಅವು ಮೇಲೆ ಕೂತ್ಕೊಂಡಿದ್ದಾಗ ನಮ್ಮ ಕಂಟ್ರೋಲ್ ಮಿಸ್ ಆಯ್ತು ಅಂದರೆ ನಾವು ಈ ಕೊಕ್ಕೆಯಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ. ಇವಾಗ ಒಂದು ಆನೆಗೆ ಹೊಡೆಯೋಕ್ಕೆ ಹೋಗ್ತಾ ಇದೆ ಅಂದರೆ ಹಿಂಗೆ ಬ್ರೇಕ್, ಹಿಂಗ್ಯಾಕೆ ಹಿಂಗೆ ಹೇಳಿದ್ರೆ ಬ್ರೇಕು ನೋಡ್ತಾರೆ, ಇಷ್ಟೇ ಬ್ರೇಕು.
ತೋರಿಸ್ಕೊಟ್ಟೆ ಇದನ್ನ ಹೆಂಗೆ ಬಳಸೋದು ಅಂತ ಸ್ವಲ್ಪ ಮಾಹಿತಿ ತೋರಿಸ್ಕೊಟ್ಟೆ. ಇವಾಗ ಆನೆಗಳು ಇವಾಗ ಹೋಗ್ತಾ ಇದೆ ಅಲ್ವಾ, ಆನೆ ಹೋಗೋ ಟೈಮ್ ಸಡನ್ನಾಗಿ ಹೋಯ್ತು. ಇವಾಗ ಹಿಂಗೆ ಎಕ್ಸಾಂಪಲ್ ತೋರಿಸ್ಕೊಟ್ಟೆ. ಸಡನ್ನಾಗಿ ಈಗ ಹೋಯ್ತಾ ಇರ್ತೀವಿ, ಎದುರುಗಡೆ ಯಾವುದಾದ್ರೂ ಮರ ನೋಡೋಣ, ಎಕ್ಸಾಂಪಲ್ ತೋರಿಸ್ತಾ ಇರೋದು, ಏನು ಅಂದ್ಕೋಬೇಡಿ. ಕಂಟ್ರೋಲ್ ಮಾಡೋದು. ಇವಾಗ ಕಂಟ್ರೋಲ್ ಈ ಕಡೆ ಸೈಡ್ ಹೋಯ್ತಂದರೆ ಈ ಕಡೆ ಹಾಕಿ ಈ ಕಡೆ ಎಳಿಬೇಕು, ಈ ಕಡೆ ಸೈಡ್ ಈ ಕಡೆ ಹಾಕಿ ಎಳಿಬೇಕು. ಅಂದರೆ ಇದರಿಂದ ಗಾಯಗಳು ಆನೆಗಳಿಗೆ ಆಗಲ್ಲ. ಆದರೂ ಒಂದು ಸ್ವಲ್ಪ ಆಗ್ಬೋದು, ಸಣ್ಣ ಸಣ್ಣ ಗಾಯಗಳಾಗ್ಬೋದು, ಅದು ಬಿಟ್ಟು ದೊಡ್ಡದಾಗಿ ಏನಿಲ್ಲ. ಇದೊಂಥರ ಬೇರೆ ಎದುರುಗಡೆ ಇರೋ ಆನೆಗೆ ಮತ್ತು ಬೇರೆಯವರಿಗೆ ನಾವು ಯೂಸ್ ಮಾಡೋ ಒಂದು ಸೇಫ್ಟಿ ಆದ ಒಂದು ಬ್ರೇಕ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಇದು ಒಂಥರ ಬ್ರೇಕ್ ಇದ್ದಂಗೆ. ಏನಾದರೂ ಒಂದು ಅನಾಹುತ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಕೊಕ್ಕೆನ ಯೂಸ್ ಮಾಡಿ ಆ ಅನಾಹುತ ತಪ್ಪಿಸೋದು ನಾವು. ಆಯಿತಾ? ಇವಾಗ ಸಿಂಪಲಾಗಿ ತೋರಿಸ್ಬೇಕಂದ್ರೆ ಇವಾಗ ನೋಡಿ, ಈ ಮರಕ್ಕೆ ಹೋಗುತ್ತೆ. ಇವಾಗ ಮರ ಮೇಲೆ ದಾಳಿ ಮಾಡ್ತಾಯಿದೆ ನೋಡಿ, ದಾಳಿ ಮಾಡ್ತಾ ಇದ್ದ ಟೈಮಲ್ಲಿ ಕೊಕ್ಕೆ ಹಾಕೋದು. ಈ ಕೊಕ್ಕೆ ಹಾಕಿ ಹಿಂಗೆ ಹಿಂದೆ ರಿವರ್ಸ್ ಗೇರ್ ಮಾಡೋದು. ಇಷ್ಟೇ, ಸಿಗ್ನಲ್ ಕೊಟ್ಟರೆ ಅದು ಸುಮ್ಮನೆ ಆಗೋಯ್ತದೆ ಆನೆ, ಏನು ಮಾಡಲ್ಲ. ಮತ್ತು ಇನ್ನೊಂದು ತುಂಬ ಕೆಲಸಕ್ಕೂ ಯೂಸ್ ಆಗುತ್ತೆ ಈ ಕೊಕ್ಕೆ. ನಾವು ಕೂತ್ಕೊಂಡಾಗ ನಮ್ಮ ಮಾತು ಕಳೆದಿದ್ದಾಗ ನಾವು ಬಳಸೋದು ಈ ಕೊಕ್ಕೆನ. ಅದು ಬಿಟ್ಟರೆ ಎಲ್ಲ ಟೈಮಲ್ಲೂ ಬಳಸಲ್ಲ. ಆನೆಗಳೇ ಅದ್ರ ಇಷ್ಟ ಬಂದಂಗೆ ಕಂಟ್ರೋಲ್ ಇದು ಮಾಡ್ತಂದರೆ ಮುಗಿತ ಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸಿಂಪಲಾಗಿ ಹೆಂಗೆ ಹೇಳ್ಬೇಕಂದ್ರೆ, ಒಂದು ಕಾಡಾನೆನೇ ಇಟ್ಕೊಳ್ಳಿ. ಇವಾಗ ಒಂದು ಕಾಡಾನೆ ಬಂದಿದ್ದು ಫುಲ್ ಫೈಟು, ಅದನ್ನ ಹೊಡೆದು ಸಾಯಿಸೇ ಬಿಡ್ತಂತ ಇಟ್ಕೊಳ್ಳಿ ಒಂದು ಸಾಕಿರೋ ಆನೆ. ಆ ಟೈಮಲ್ಲೆಲ್ಲ ನೋಡಿ, ಆ ಟೈಮಲ್ಲಿ ಈ ಕೊಕ್ಕೆ ಯೂಸ್ ಆಗುತ್ತೆ. ಈಗ ಹಿಂಗೆ ಅಟ್ಯಾಕ್ ಮಾಡ್ತಾಯಿದ್ರೆ ಮುರಿತಾ ನೋಡಿ, ಹಿಂಗೆ ಹಾಕಿ ಹಿಡಿಯೋದಷ್ಟೇ, ಮುರಿದಾಕ್ಬಿಡ್ತಾ ಆಲ್ರೆಡಿ ಬೋಯ್ತದು. ಈ ಥರ ಒಂದು ಕಂಟ್ರೋಲ್ ಮಾಡಿ ಹಿಡಿಯೋದು. ಆ ಥರ ಕಂಟ್ರೋಲ್ ಮಾಡಿದಾಗ ಬಿಟ್ಬಿಡುತ್ತೆ. ಆಯಿತಾ? ಹಂಗೆ ತುಂಬ ಒಂದು ರಾಂಗ್ ಆದ ಟೈಮಲ್ಲಿ ಈ ಕೊಕ್ಕೆನ ಆ ಥರ ಬಳಸ್ತೀವಿ. ಒಂದು ನೀಲಗಿರಿ ಹೋಗ್ಬಿಡ್ತು, ಯಾರೇನು ಅಂದ್ಕೋಬೇಡಿ. ಕಾಡಾನೆಗಳ ಬಂದಾಗ ಆ ಥರ ಮಾಡುತ್ತೆ, ಆ ಥರ ಆಗುತ್ತೆ. ಆಯಿತಾ? ಆ ಟೈಮಲ್ಲಿ ಕೊಕ್ಕೆ ಯೂಸ್ ಮಾಡ್ತೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ತುಂಬ ಒಂದು ಮಹತ್ವ ಇದೆ. ಮುಂಚೆ ಎಲ್ಲ ಯಾವುದೇ ಒಂದು ಕಾವಡಿಗಳಿಗೆ ಆನೆ ಮಾವುತರು, ಮೇಯ್ನಾಗಿ ಮಾವುತರು ಈ ಕೊಕ್ಕೆನ ಕೊಡ್ತಾ ಇತ್ತಿಲ್ಲ, ಕೊಕ್ಕೆನ ಮುಟ್ಟಕ್ಕೂ ಕೊಡ್ತಿತ್ತಿಲ್ಲ. ಇವಾಗೆಲ್ಲ ಯೂಸ್ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಮಾವುತರು ಮಾತ್ರ ಯೂಸ್ ಮಾಡಬೇಕು. ತುಂಬ ಒಂದು ಇದಿದೆ, ಯಾರು ಕೊಡ್ತಾ ಇತ್ತಿಲ್ಲ, ಯಾರನ್ನ ಮುಟ್ಟಕ್ಕೆ ಬಿಡೋಲ್ಲ ಈ ಕೊಕ್ಕೆಯಲ್ಲಿ. ತುಂಬ ಒಂದು ಆ ಥರ ಒಂದು ಗೌರವ ಇದೆ ಈ ಕೊಕ್ಕೆನ ಹಿಡಿಬೇಕಾದ್ರೂ ಪುಣ್ಯ ಮಾಡಬೇಕು. ಏನಕ್ಕಾದರೆ ಎಲ್ಲರೂ ಈ ಕೊಕ್ಕೆನ ಹಿಡ್ಕೊಳಕ್ಕಾಗಲ್ಲ, ಆನೆ ಕೊಕ್ಕೆನ. ಆಯಿತಾ? ಮೇಯ್ನಾಗಿ ಒಂದು ಆನೆನ ಕಂಟ್ರೋಲ್ ಮಾಡೋದೇ ಕೊಕ್ಕೆ ಅಂದ್ಕೊಂಡು ನಾವು ಜೀವನ ಮಾಡೋರು. ಆಯಿತಾ? ಇದೊಂದು ಬ್ರೇಕ್, ಆನೆಗೆ ಮೇಯ್ನಾದ ಬ್ರೇಕ್ ಇದು. ಅಂದರೆ ಹೈ ಲೆವೆಲಲ್ಲಿ ಆನೆಗಳು ರುಚಿಗೆದ್ದಾಗ ಬ್ರೇಕ್ ಮಾಡೋದು, ಇದು ಬ್ರೇಕ್ ಹಿಡಿಯೋದು. ಆಯಿತಾ? ಗೊತ್ತಾಗಿರುತ್ತೆ ಕೊಕ್ಕೆ ಬಗ್ಗೆ ತುಂಬ. ನಿಮಗೆ ಇನ್ನೇನು ಹೇಳೋಕ್ಕಾಗಲ್ಲ ಇದರಲ್ಲಿ, ಇಷ್ಟೇ ಇರೋದು. ಇನ್ನು ಕೆಳಗೆಲ್ಲ ಇದ್ದಾಗ ಇದನ್ನೆಲ್ಲ ಬ್ರೇಕ್ ಇದು, ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಅವರು ಇದರಿಂದ ಹೊಡಿತಾರೆ ಬಡಿತಾರೆ ಅದೆಲ್ಲ ಏನಿಲ್ಲ. ಇದರಲ್ಲಿ ಕೊಕ್ಕೆಯಿಂದ ಏನೂ ಆಗಲ್ಲ ಆನೆಗೆ. ಆಯಿತಾ? ಎಕ್ಸಾಂಪಲ್ ಇಲ್ಲೊಂದು ಒಣಗಿದ ಮರ ಇದೆ ನೋಡಿ, ಆ ಥರ ಯೂಸ್ ಆಗುವ ಒಂದು ಕೊಕ್ಕೆ ಇದು. ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಜನ ಹೇಳ್ತಾರೆ, ಏನೇನೆಲ್ಲ ಬ್ಯಾಡ್ ಕಮೆಂಟ್ಗಳು ಆಗ್ತಾರೆ ಮಾವುತರಿಗೆ ಮತ್ತು ಕಾವಡಿಗಳಿಗೆ. ಒಂದು ಆನೆನ ಸಾಕೋದು ಅನ್ನೋದು ತುಂಬ ಇಷ್ಟು ಸಣ್ಣ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಅವುಗಳನ್ನ ಸಾಕಬೇಕಂದ್ರೆ ಆನೆಗಳ ಥರನೇ ಸಾಕಬೇಕು. ನಾವು ಕೋಪ ಬಂದು ನಾವು ಆನೆಗೆ ಎಷ್ಟು ಕೋಪ ಬೇಕಾದ್ರೆ ತೋರಿಸ್ಬೋದು. ಅದೇ ಒಂದು ಆನೆ ನಮ್ಮ ಮೇಲೆ ಕೋಪ ಮಾಡ್ಕೊಬಿಡ್ತಂದ್ರೆ, ಆನೆ ನಮ್ಮ ಮೇಲೆ ಕೋಪ ತೋರಿಸ್ಬಿಡ್ತಂದ್ರೆ ಅವ್ನು ಇರಲ್ಲ, ಅವ್ನು ಎಂಥವನಾದರೂ ಇರಲ್ಲ. ಆನೆ ಕೋಪನ ಈ ಮನುಷ್ಯರು ತಡೆಯೋಕ್ಕಾಗಲ್ಲ. ಹಂಗಾಗಿ ಹೇಳ್ತಾರೆ, ಆನೆ ನೀವು ಎಷ್ಟೇ ಕೋಪ ಮಾಡಿದ್ರೆ ತಡ್ಕೊಳ್ಳುತ್ತೆ, ಅಂದರೆ ಆನೆ ಕೋಪ ಮಾಡ್ಕೊಬಿಟ್ರೆ ನೀವು ತಡ್ಕೊಳ್ಳಲ್ಲ, ಹುಷಾರಾಗಿ ಇರಬೇಕು ಅಂತ. ಅಂದರೆ ಜೀವದ ಮೇಲೇ ನಾವು ಜೀವ ಬಿಟ್ಟು ಕೆಲಸ ಮಾಡೋದು. ಇದು ನಮ್ಮ ಶಾಶ್ವತ ಅಲ್ಲ. ಇದು ಒಂದಲ್ಲ ಒಂದಿನ ಏನು ಬೇಕಾದ್ರೆ ಆಗ್ಬೋದು, ಗ್ಯಾರಂಟಿ ಇಲ್ಲದ ಕೆಲಸ ಇದು. ಆಯಿತಾ? ಇಂಥ ಒಂದು ಆನೆ ಕೆಲಸದಲ್ಲಿ ಒಂದು ಕೊಕ್ಕೆನೂ ಯೂಸ್ ಮಾಡಬಾರ್ದು. ತುಂಬ ಜನ ಹೇಳ್ತಾರೆ ಕೊಕ್ಕೆ ಯೂಸ್ ಮಾಡಬೇಡಿ, ನೀವು ಆನೆಗೆ ಚೈನ್ ಹಾಕಬೇಡಿ, ಅದು ಇದು ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಷಯ ಹೇಳ್ತೀನಿ. ಸರಿ ಆಯಿತು, ನೀವು ಚೈನು ಯೂಸ್ ಮಾಡಬೇಡಿ, ಕೊಕ್ಕೆನೂ ಯೂಸ್ ಮಾಡಬೇಡಿ. ಅದು ಯಾರು ಹೇಳ್ತಾರೆ ಅವರು ಬಂದು ಒಂದು ಆನೆನ ಕಂಟ್ರೋಲ್ ಮಾಡಲಿ ಸಾಕು. ಇದು ನಾ ಹೇಳ್ತಾ ಇಲ್ವಾ, ಇದು ಸೇಫ್ಟಿ ಅನ್ನೋದು ಇದು ಆನೆನ ಹೊಡಿಯೋಕ್ಕೆ ಬಡಿಯೋಕ್ಕೆ ಇದು ನಾವು ಯೂಸ್ ಮಾಡೋದಲ್ಲ. ನಮ್ಮ ಆನೆಗಳಿಂದ ಬೇರೆ ಆನೆಗಳಿಗೆ ಏನು ಆಗಬಾರ್ದು ಅನ್ನೋದು ಯೂಸ್ ಮಾಡೋಕ್ಕೆ ನಾವು ಇಟ್ಕೊಂಡಿರೋ ಕೊಕ್ಕೆ ಇದು. ಆಯಿತಾ? ಇದರಿಂದ ನಮ್ಮ ಆನೆಗೆ ಏನು ಸೈಡ್ ಎಫೆಕ್ಟ್ ಇಲ್ಲ, ಬೇರೆ ಆನೆಗಳಿಗೇನೆ. ಏನಕ್ಕಂದರೆ ಬೇರೆ ಆನೆಗಳಿಗೆ ದಾಳಿಗಿಳಿ ಮಾಡಿಬಿಟ್ರೆ ಇದರಿಂದ ನಾವು ಬ್ರೇಕ್ ಹಿಡಿದು ಕಂಟ್ರೋಲ್ ಮಾಡೋದು. ಕಂಟ್ರೋಲ್ ಅನ್ನೋದು ಇದರಲ್ಲೇ ಸ್ಪೀಡು, ಅದು ತುಂಬ ಸ್ಪೀಡಾಗಿ ಓಡ್ತಾ ಇರ್ತದೆ. ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಬೋದು. ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಇದಕ್ಕೆ ಬ್ರೇಕ್ ಇಲ್ಲಲ್ಲ, ಇದೇ ಬ್ರೇಕು, ಕೊಕ್ಕೆನೇ ಬ್ರೇಕು. ಹಂಗಾಗಿ ತುಂಬ ಜನ ಹೇಳ್ತಾ ಇರ್ತಾರೆ, ಅದು ಮಾಡಬೇಡ, ಹಿಂಗೆ ಹಿಂಸೆ ಕೊಡ್ತೀರಾ ಅಂತ. ಅವ್ರು ಹೇಳೋರೆಲ್ಲ ಒಂದು ಸಾರಿ ಬಂದು ಒಂದು ಕಾಡಾನೆನ ಹಿಡ್ಕೊಬಿಟ್ಟು ಟ್ರೈನಿಂಗ್ ಮಾಡಿಬಿಟ್ಟು ಆಚೆ ಕಡೆ ತೆಗೆದುಬಿಡಿ ನೋಡೋಣ. ನೀವು ಚೈನು ಬೇಡಿ ಕೊಕ್ಕೆ ಯೂಸ್ ಮಾಡೋದೆ, ನೀವು ಹಂಗೆ ತೆಗೆದುಬಿಡಿ, ನಾವು ಹೇಳಿದ ಮಾತು ಕೇಳಂಗೆ ಮಾಡಿಬಿಡಿ ನೋಡೋಣ. ಆಯಿತಾ?
ಆಮೇಲೆ ನಾವು ಮಾತಾಡೋಣ. ಏನಕ್ಕಾದರೆ ಹೇಳೋದು ಈಸಿ, ಬಾಯಲ್ಲಿ ಎಲ್ಲರೂ ಹೇಳಿ ದೊಡ್ಡ ಅರಮನೆನೇ ಕಟ್ಬೋದು, ಒಂದು ಸುಳ್ಳು ಹೇಳಿ. ಅದು ನಿಜವಾಗ್ಲೂ ಒಂದು ಮನೇನ ಕಟ್ಟೋಕ್ಕಾಗುತ್ತಾ? ಅರಮನೆ ಬೇಡ, ಒಂದು ಸಣ್ಣ ಗುಡ್ಸಲನ್ನ ಕಟ್ಟೋಕ್ಕಾಗುತ್ತಾ ಒಬ್ಬ? ಆಗಲ್ಲ. ಅದೇ ಥರ ಈ ಆನೆ ಕೆಲಸನೂ ಅಷ್ಟೇ, ಹೇಳ್ದಂಗೆ ತುಂಬ ಈಸಿ ಅಲ್ಲ. ಕೆಲಸ ಮಾಡೋರು ಎಷ್ಟು ಒಂದು ಕಷ್ಟಪಟ್ಟು ಮಾಡ್ತಾರೆ ಅಂದರೆ ಯಾರು ಗೊತ್ತಿಲ್ಲ. ಏನಕ್ಕಾದರೆ ನಾವು ಬರೀ ಸುಮ್ಮನೆ ಅವ್ರು ಬರೋದು ಹೋಗೋದು, ಅವ್ರು ಆನೆ ಹಿಡಿಯೋದು, ಅವ್ರು ಆನೆ ಸ್ನಾನ ಮಾಡಿಸೋದು, ಊಟ ಕೊಡೋದು ನೋಡಿ ಭಾರಿ ಖುಷಿ ಪಡ್ತೀವಿ. ಅಯ್ಯಯ್ಯೋ ಇಷ್ಟೇನಾ ಕೆಲಸ ಅಂತ. ಅದು ಕೆಲಸ ಅಲ್ಲ. ಇದು ಕಾಡಿಗೆ ಹೋದಾಗ, ಅದನ್ನ ಮೀಸಕ್ಕೆ ಹೋದಾಗ, ಅದ್ರ ಜೊತೆಗೆ ಇದ್ದಾಗ, ಬೇರೆ ಆನೆಗಳು ಬಂದಾಗ, ನಮ್ಮ ಆನೆಗಳು ಬೇರೆ ಆನೆಗಳ ಹತ್ರ ಹೋದಾಗ, ಆ ಕಾಡಲ್ಲಿ ಏನಾದರೂ ಹುಲಿ ಚಿರತೆ ಕರಡಿಗಳು ಬಂದಾಗ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ನಾರ್ಮಲಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ನಾಯಿ ಬಂದ್ರೇ ನಾವು ಬಿದ್ದೆದ್ದು ಓಡೋಗ್ಬಿಡ್ತೀವಿ. ಕಾಡಲ್ಲಿ ಒಂದು ಹುಲಿ ಚಿರತೆ ಕರಡಿ ಎಲ್ಲ ನಮ್ಮ ಎದುರುಗಡೆ ಬಂದರೆ ಏನು ಮಾಡಬೇಕು ಹೇಳಿ? ನಮಗೆ ಮುಖ್ಯವಾಗಿ ನಮ್ಮ ಆನೆನೇ ಇಂಪಾರ್ಟೆಂಟು, ಅದು ಬೇರೆ ವಿಷಯ. ಬೇರೆ ಯಾರೇ ಮಾತಾಡಿದ್ರು ಹಂಗಲ್ಲ ರೂಲ್ಸ್ ಮಾಡೋದು ದೊಡ್ಡ ತಪ್ಪು. ಆ ಥರ ಎಲ್ಲ ನೀವು ರೂಲ್ಸ್ ಮಾಡಾಕ್ಬಿಟ್ರೆ ನೀವು ಏನು ಮಾಡಬೇಡಿ, ಆನೆಗೆ ನೀವು ಕೈಯಲ್ಲೇ ಹೋಗ್ಬಿಡಿ. ಯಾವ ಆನೆ ಅಂದರೆ ಇವಾಗ ನಮ್ಮ ಆನೆ ನನ್ನ ಕಂಟ್ರೋಲ್ ಇದೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಅದೇ ಬೇರೆ ಆನೆ ನಮ್ಮ ಕಂಟ್ರೋಲ್ ಇರುತ್ತಾ? ಇರಲ್ಲ. ಆಯಿತಾ? ಇದೊಂದು ಮೇಯ್ನಾಗಿ ಅರ್ಥ ಮಾಡಬೇಕು. ನಮ್ಮ ಮಕ್ಕಳು ಬಂದು ನಮ್ಮ ಮಾತು ಮಾತ್ರ ಕೇಳೋದು, ಕಂಡವ್ರ ಮಾತೆಲ್ಲ ಯಾರು ಕೇಳಲ್ಲ. ಜಾಡಿಸಿ ಎದೆಗಿದೆ ಒದ್ಬಿಡ್ತಾರೆ, ಹೋಗಲೇ ನಿನ್ನ ಮಾತು ನಾನೇ ಕೇಳಬೇಕು ಅಂತ ಹೇಳೋದು. ಎಲ್ಲರೂ ಏನು ಹೇಳ್ದಂಗೆ ಎಲ್ಲ ಕೆಲಸದಲ್ಲೂ ತುಂಬ ಇದು ಇರುತ್ತೆ. ಅಂದರೆ ಆನೆ ಕೆಲಸ ಒಂದು ಜೀವ ಇರೋ ಪ್ರಾಣಿ ಅಲ್ವಾ ಇದು. ಇದನ್ನ ಯಾವ ಥರ ಸಾಕಬೇಕು ಆ ಥರನೇ ಸಾಕಬೇಕು. ತುಂಬ ಫ್ರೀಯಾಗೂ ಸಾಕಬಾರ್ದು, ತುಂಬ ಕ್ಲೋಸ್ ಆಗೂ ಸಾಕಬಾರ್ದು. ಏನಕ್ಕಾದರೆ ಒಂದೊಂದು ಆನೆ ಒಂದೊಂದು ಥರ ಇರುತ್ತೆ. ಯಾವ ಟೈಮಲ್ಲಿ ಇವಾಗ ಮದ ಬಂದಿದೆ, ನಮ್ಮ ಮನೆಗೆ ಸಿಂಪಲಾಗಿ ಹೇಳ್ಬೇಕು, ನಮ್ಮ ಮನೆಗೆ ಮದ ಬಂದಿದೆ, ಯಾರನ್ನೂ ಸೇರಿಸ್ತಾ ಇಲ್ಲ ಹತ್ರ. ಎಲ್ಲರ ಮೇಲೆ ದಾಳಿ ಮಾಡೋಕ್ಕೆ ಹೋಗ್ತಾನೆ, ಎಲ್ಲರ ಜೊತೆ ಜಗಳ ಮಾಡೋಕ್ಕೆ ಹೋಗ್ತಾನೆ, ನನ್ನ ಬಿಟ್ಟು. ಅದೇ ಥರ ಈಗ ನನ್ನ ಮೇಲೆ ದಾಳಿ ಮಾಡೋಕ್ಕೆ ಬಂದಿದ್ರೆ ನಾನೇನು ಮಾಡಬೇಕಿತ್ತು ಆ ಟೈಮಲ್ಲಿ? ಆ ಥರ ಎಲ್ಲ ಇರುತ್ತೆ. ಎಲ್ಲದನ್ನೂ ಪ್ರಾಣಿ ಅದು ಇದು ಅಂತ ಹೇಳ್ತೀರ. ಪ್ರಾಣಿ ಅಂದರೆ ಎಲ್ಲರಿಗೂ ನಾವು ಪ್ರೀತಿ ಇರೋರು, ಅದಕ್ಕೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಆನೆನ. ಇಲ್ಲ ಇದ್ದರೆ ನಾವು ಹೆಂಗೆ ಇಷ್ಟ ಬಂದಂಗೆ ನಾವು ನೋಡ್ಕೋಬೋದು. ನಾವು ಏನಕ್ಕೆ ಇದನ್ನ ಇದು ಮಾಡ್ಬೇಕು ಹೇಳಿ? ಇಷ್ಟು ಚೆನ್ನಾಗಿ ನೋಡ್ಕೋಬೇಕು. ಇಷ್ಟು ಚೆನ್ನಾಗಿ ಒಬ್ಬ ಮನುಷ್ಯನಿಗೆ ಅವರ ಮನೇಲಿ ಹೋಗ್ಬಿಟ್ಟು ಕೇಳಿ ನೋಡಿ, ಒಬ್ಬ ಆನೆ ಮಾವುತರನ್ನ ನಿಮಗೆ ಯಾರು ಇಷ್ಟ ಅಂದರೆ ನಮ್ಮ ಆನೆನೇ ಅಂತ ಹೇಳ್ತಾರೆ ಹೊರತು ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಮಕ್ಕಳು ಅಂತ ಯಾರೂ ಹೇಳಲ್ಲ. ಆಯಿತಾ? ಆ ಥರ ಎಲ್ಲರನ್ನ ಬಿಟ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವನು ಪ್ರೀತಿ ಮಾಡೋ ಅವನು ಆನೆಗಾಗಿ ಮಾತ್ರ. ಅದು ಬಿಟ್ಟರೆ ಏನಿಲ್ಲ. ಆಯಿತಾ? ಎಲ್ಲ ಸಮಯದಲ್ಲೂ ಎಲ್ಲರೂ ಅಂದರೆ ಈ ಆನೆಗಳು ಏನಕ್ಕೆ ಬ್ರೋ ನಿಮ್ಮ ಮಾತು ಕೇಳಲ್ಲ, ಏನಕ್ಕೆ ಹಿಂಗೆಲ್ಲ ಆನೆಗಳು ರಾಂಗ್ ಆಗುತ್ತೆ ಅಂತ ಕೇಳಿದ್ರೆ, ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋದಾಗ ಅದು ಹಂಗೆ ಆಗೋದು. ಇವಾಗ ಅದೇ ಅಷ್ಟೇ, ಅವರು ಸಾಕಿ ಬೆಳೆಸಿ ಬೇರೆಯವ್ರಿಗೆ ಕೊಟ್ಟಾಗ ಅವ್ರ ಮಾತು ಕೇಳಲ್ಲ. ಆ ಟೈಮಲ್ಲಿ ಅವರ ಮೇಲೇ ದಾಳಿ ಆಗುತ್ತೆ. ಆವಾಗ ಅದು ಕಂಟ್ರೋಲ್ ಹೋಗ್ಬಿಡುತ್ತೆ ಆನೆ. ಆ ಆನೆನ ಚೆನ್ನಾಗಿ ಅವನೇ ಟ್ರೈನಿಂಗ್ ಮಾಡಿ ಸಾಕಿರ್ತಾನೆ ಅನ್ನೋ ಇದರಲ್ಲಿ ಅವ್ನ ಕಂಟ್ರೋಲ್ ಫುಲ್ಲು 100% ಇರುತ್ತೆ. ಆಯಿತಾ? ಇವಾಗ ಇವನ ಬಗ್ಗೆನೂ ಹೇಳ್ಬೇಕಂದ್ರೆ ಇವನ ಬಗ್ಗೆ ಕರೆಕ್ಟಾಗಿ ಮದ ಬಂದ ಟೈಮಲ್ಲಿ ಹೇಗೆ ರಿಯಾಕ್ಷನ್ ಮಾಡ್ತಾನೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಏನಕ್ಕಂದರೆ ಇವನು ಯಾವ ಟೈಮಲ್ಲಿ ನಾರ್ಮಲಾಗೇ ಇರ್ತಾನೆ. ಈ ಸಚಿನೇ ಸ್ವಲ್ಪ ರಾಂಗ್ ಆಗಿದ್ದಾನೆ. ಇಂಥ ಟೈಮಲ್ಲಿ ಎಲ್ಲರೂ ಏನು ಗೊತ್ತಾ ಮಾಡ್ತಾರೆ, ಆನೆನ ಕಟ್ಟಾಕಿ ಇದು ಮಾಡ್ತಾರಂತೆ. ಅಂದರೆ ಆ ಒಂದು ಫಸ್ಟ್ ಮದ ಅವ್ನಿಗೆ ಹೆಂಗಿರುತ್ತೆ, ಫಸ್ಟ್ ಮದದಲ್ಲಿ ಹೆಂಗೆ ಆನೆ ಯಾವ ಥರ ರಿಯಾಕ್ಷನ್ ಮಾಡುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಒಂದು ನಂಬಿಕೆಯಲ್ಲೇ ಕರ್ಕೊಂಡು ಸುತ್ತಾಡ್ತಿರೋದು. ಯಾವ ಟೈಮಲ್ಲಿ ಏನೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಿತಾ? ಅದಕ್ಕೆ ಈ ಕೊಕ್ಕೆ ಅನ್ನೋದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಕೊಕ್ಕೆ ನಾನು ಯೂಸ್ ಮಾಡೋದು ನೀವು ನೋಡಿರಲ್ಲ, ತುಂಬ ಫಸ್ಟ್ ನೋಡ್ತಾ ಇದ್ದೀರಾ. ಇವಾಗ ಕೊಕ್ಕೆ ಅನ್ನೋದು ತೊಗೊಂಡು ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಆನೆ ಕಂಟ್ರೋಲ್ ನಮಗೆ ಇವಾಗ ಆನೆ ಕಂಟ್ರೋಲ್ ಇಲ್ಲ ನಮ್ಮದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಕಂಟ್ರೋಲ್ ಇದೆ, ಆದರೆ ಬೇರೆಯವ್ರ ಕಂಟ್ರೋಲಿಗೆ ಬೇರೆಯವ್ರನ್ನ ನೋಡಿದ್ರೆ ಹೊಡೆಯೋಕೆ ಹೋಗ್ಬಿಟ್ರೆ ಏನಾದ್ರು ಮಾಡೋಕ್ಕೆ ಹೋದರೆ ಏನು ಮಾಡೋಕ್ಕಾಗುತ್ತೆ? ಆ ಟೈಮಲ್ಲಿ ಕೊಕ್ಕೆ ಯೂಸ್ ಮಾಡ್ತೀನಿ. ಆಯಿತಾ? ಇಷ್ಟೇ ಈ ವಿಷಯ. ನಾವು ನಿಮಗೆ ಹೇಳೋಕ್ಕೆ ಏನೋ ಟ್ರೈ ಮಾಡಿದೆ, ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ಳಿ. ಆಯಿತಾ? ಮೇಯ್ನಾಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಕಂಟ್ರೋಲ್ ಎಲ್ಲಾದರೂ ಆನೆ ಮಿಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಕೊಕ್ಕೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಯಿತಾ? ನಾನು ಮಾಡ್ತಾಯಿದ್ದೀನಿ ಇವಾಗ. ಇಲ್ಲಾಂದರೆ ನಾನು ಒಂದು ದೊಣ್ಣೆನೂ ಒಂದು ಕೊಕ್ಕೆನೂ ಯೂಸ್ ಮಾಡೋವನೇ ಅಲ್ಲ. ನಾನು ಸುಮ್ಮನೆ ಬರೋ ಕೈಯಲ್ಲೇ ಬಂದು ಕರ್ಕೊಂಡು ಹೋಗೋನು. ಆದರೆ ಈ ಸಮಯದಲ್ಲಿ ಅಷ್ಟೊಂದು ಆ ಥರ ಮಾಡಿದ್ದಕ್ಕೆ ಇವಾಗ ಇಷ್ಟೊಂದು ಆಗಿರೋದು ಆನೆ. ಆ ಥರ ಸಾಕಬಾರ್ದು. ತುಂಬ ಜನ ಹೇಳ್ತಾರೆ ಗಂಡಾನೆಗಳನ್ನ ಹುಷಾರಾಗಿ ನೋಡ್ಕೋಬೇಕು. ಏನಕ್ಕಂದರೆ ಒಂದೇ ಥರ ಇರಲ್ಲ, ಒಂದೇ ಸಮಯನೂ ಇರಲ್ಲ ಅಂತ. ಹಂಗಾಗಿ ಈ ಆನೆಗೆ ನಾನು ಇವಾಗ ಕೊಕ್ಕೆ ತಗೊಂಡು ಸುತ್ತಾಡಂಗೆ ಆಗ್ಬಿಟ್ಟಿದೆ ನಮ್ಮ ಆನೆಗೆ, ನಮ್ಮ ಅಣ್ಣ ತಮ್ಮನಿಗೆ. ಆಯಿತಾ? ನನ್ನ ಮೇಲೆ ಗ್ಯಾರಂಟಿ ಕೊಡ್ತೀನಿ, ಆದರೆ ಬೇರೆಯವ್ರ ಮೇಲೆ ಗ್ಯಾರಂಟಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾರು ಆದರೂ ಅಷ್ಟೇ, ಮದ ಬಂದಿದೆ ಅಲ್ವಾ, ಆ ಸಮಯದಲ್ಲಿ ಯಾರಿಗೂ ಕರೆಕ್ಟಾಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನು 100K ಸ್ವಲ್ಪನೇ ಇದೆ. ದಯವಿಟ್ಟು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಟ್ಬಿಡಿ. ಓಕೆನಾ? ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರಿಂದ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸ್ಬಿಡಿ ಏನೋ ಮಾತುಗಳಿಂದ. ಆಯಿತಾ? ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್. ಹುಷಾರಾಗಿರಿ.